ರಾಮನ ವಿಚಾರದಲ್ಲಿ ಮುಖ್ಯಮಂತ್ರಿಗಳೀಗ ಮತ್ತೊಮ್ಮೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಶ್ರೀರಾಮಚಂದ್ರನ ವಿಚಾರದಲ್ಲಿ ನೋಡೋಣ. ನಾನು ಶ್ರೀರಾಮಚಂದ್ರ ಮಂದಿರದ ವಿರೋಧಿ ಅಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾನು ಶ್ರೀರಾಮಚಂದ್ರ ಮತ್ತು ರಾಮ ಮಂದಿರದ ವಿರೋಧಿ ಅಲ್ಲ ಅನ್ನುವಂತಹ ಹೇಳಿಕೆಯನ್ನ ಈಗ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ರಾಮ ಮಂದಿರ ವಿಚಾರದಲ್ಲಿ ಬಿಜೆಪಿ ರಾಜಕೀಯಕ್ಕಷ್ಟೇ ವಿರೋಧವನ್ನ ಮಾಡ್ತಾ ಇರೋದು. ನಾನು ಅಯೋಧ್ಯೆಗೆ ಹೋಗಲ್ಲ ಅಂತ ಹೇಳಿಲ್ಲ, ಹೋಗ್ತೀನಿ ಅಂತಾನೂ ಅಂದಿಲ್ಲ. ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆಗೆ ವಿರೋಧವಿಲ್ಲ, ಬಿಜೆಪಿಯವರು ರಾಜಕೀಯ ಮಾಡೋಕೆ ಹೊರಟಿದ್ದಾರೆ ಅಂತ ಮುಖ್ಯಮಂತ್ರಿಗಳು ಟೀಕೆಯನ್ನ ಮಾಡಿದ್ದಾರೆ. ಮಗದೊಮ್ಮೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರು ಹೇಳಿದ್ರೆ ನಾವು ಹೋಗಲ್ಲ ಅಂತ? ನಾವು ಹೋಗಲ್ಲ ಅಂತ ಯಾರು ಹೇಳಿದವರು? ಎಲ್ಲಿ ಹೇಳಿದ್ದೆ ನಾನು? ಅಲ್ಲಪ್ಪ, ನೀನ್ ಬಿಜೆಪಿ ಅವ್ರು ಹೇಳ್ದದ್ ನೀ ಹೇಳ್ಕೊ ಬರಕ್ಕೆ ನೀನೇ ಆಗ್ಬೇಕಾ? ಬಿಜೆಪಿಯವರು ಅವ್ರು ರಾಜಕೀಯ ಮಾಡ್ತಾ ಇದ್ದಾರೆ. ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಪ್ರತಿಮೆ ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಮ್ದೇನು ವಿರೋಧ ಇಲ್ಲ, ಆದರೆ ರಾಜಕೀಯ ಮಾಡಬಾರ್ದು. 22ನೇ ತಾರೀಕು ರಾಜಕೀಯ ಮಾಡಕ್ಕೆ ಹೊರಟಿದ್ದಾರೆ. ರಾಜಕೀಯವಾಗಿ ಆ ಸಭೆನ, ಆ ಉದ್ಘಾಟನಾ ಸಭೆನ ಬಳಸ್ಕೊಳ್ಳಿಕ್ಕೆ ಮಾಡಿದ್ದಾರೆ. ಅದನ್ನು ವಿರೋಧ ಮಾಡ್ತೀವೋ ಹೊರತು ನಾವು ಶ್ರೀರಾಮಚಂದ್ರನಾಗಲಿ ಶ್ರೀರಾಮ ಮಂದಿರ ಆಗಲಿ ಯಾವುದನ್ನು ವಿರೋಧ ಮಾಡಿಲ್ಲ. ನಾನು ಎಲ್ಲೂ ಕೂಡ ಅಯೋಧ್ಯೆಗೆ ಹೋಗ್ತೀನಿ ಅಂತಾಗಲಿ ಹೋಗಲ್ಲ ಅಂತ ಆಗಲಿ ಹೇಳಿಲ್ಲ. ಯಾರು ಹೇಳಿದ್ರೆ ನಾವು ಹೋಗಲ್ಲ ಅಂತ? ನಾವು ಹೋಗಲ್ಲ ಅಂತ ಯಾರು ಹೇಳಿದವರು? ಎಲ್ಲಿ ಹೇಳಿದ್ದೆ ನಾನು? ಅಲ್ಲಪ್ಪ, ನೀನ್ ಬಿಜೆಪಿ ಅವ್ರು ಹೇಳ್ದದ್ ನೀ ಹೇಳ್ಕೊ ಬರಕ್ಕೆ ನೀನೇ ಆಗ್ಬೇಕಾ? ಬಿಜೆಪಿಯವರು ಅವ್ರು ರಾಜಕೀಯ ಮಾಡ್ತಾ ಇದ್ದಾರೆ. ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಪ್ರತಿಮೆ ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಮ್ದೇನು ವಿರೋಧ ಇಲ್ಲ, ಆದರೆ ರಾಜಕೀಯ ಮಾಡಬಾರ್ದು. 22ನೇ ತಾರೀಕು ರಾಜಕೀಯ ಮಾಡಕ್ಕೆ ಹೊರಟಿದ್ದಾರೆ. ರಾಜಕೀಯವಾಗಿ ಆ ಸಭೆನ, ಆ ಉದ್ಘಾಟನಾ ಸಭೆನ ಬಳಸ್ಕೊಳ್ಳಿಕ್ಕೆ ಮಾಡಿದ್ದಾರೆ. ಅದನ್ನು ವಿರೋಧ ಮಾಡ್ತೀವೋ ಹೊರತು ನಾವು ಶ್ರೀರಾಮಚಂದ್ರನಾಗಲಿ ಶ್ರೀರಾಮ ಮಂದಿರ ಆಗಲಿ ಯಾವುದನ್ನು ವಿರೋಧ ಮಾಡಿಲ್ಲ. ನಾನು ಎಲ್ಲೂ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ನಾನು ಎಲ್ಲಯ್ಯ ಹೇಳಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ತಾವು ಹೇಳಿದಂಥ ಒಂದು ಹೇಳಿಕೆ ಇತ್ತು, ಅಲ್ಲಿಗೆ ಯಾಕೆ ಹೋಗ್ಬೇಕು? ರಾಮ ಇಲ್ಲೇ ಇಲ್ವಾ? ಮಾನ್ಯ ಮುಖ್ಯಮಂತ್ರಿ ನೀವೇ ಹೇಳಿದ್ದಲ್ವಾ, ನಿಮ್ಮದೇ ವರ್ಡ್ ಅದು. ಅಲ್ಲೇ ಯಾಕೆ ಹೋಗ್ಬೇಕು? ರಾಮ ಇಲ್ಲೇ ಇಲ್ವಾ? ನಾನು ರಾಮ ಮಂದಿರ ಕಟ್ಸಿದ್ದೀನಿ ಅನ್ನುವಂಥ ಹೇಳಿಕೆಯನ್ನು ನೀವೇ ಕೊಟ್ಟಿದ್ದು. ಅಲ್ಲಿಗೆ ಯಾಕೆ ಹೋಗಬೇಕು ಅಂತ ಹೇಳಿ ನಿಮ್ಮದೇ ಆಪ್ತರು ಅತ್ಯಾಪ್ತರು ಆಗಿರುವಂಥ ಆಂಜನೇಯ ಅವರು ಹೇಳಿದ್ದೇನು? ಸಿದ್ದರಾಮ ಅದರಲ್ಲೇನೇ ರಾಮ ಇದ್ದಾರೆ, ಅಲ್ಯಾಕೆ ಹೋಗಬೇಕು ರಾಮ? ರಾಮ ಇಲ್ಲೇ ಇರುವಾಗ ಅಂತ ಹೇಳಿ. ಇವೆಲ್ಲ ನಿಮ್ಮ ನಾಯಕರುಗಳೇ ಕೊಟ್ಟಂಥ ಹೇಳಿಕೆ ಅಲ್ವೇ ಮಾನ್ಯ ಮುಖ್ಯಮಂತ್ರಿಗಳೇ? ಈಗ ನಾನು ಎಲ್ಲಿ ಹೋಗ್ತೀನಿ ಅಂತಲೂ ಹೇಳಿಲ್ಲ, ಹೋಗಲ್ಲ ಅಂತಲೂ ಹೇಳಿಲ್ಲ, ಈಗ ಹೇಳ್ತಾ ಇದ್ದೀರಾ. ಯಾವುದಿದು? ಒಂದೊಂದು ದಿನ ಒಂದೊಂದು ಸ್ಟೇಟ್ಮೆಂಟ್ಗಳನ್ನು ಯಾಕೆ ಕೊಡ್ತೀರಾ? ಒಂದು ಸ್ಪಷ್ಟ ನಿಲುವು ತಗೊಳ್ಳೋಕೆ ಯಾಕೆ ಆಗ್ತಿಲ್ಲ ಕಾಂಗ್ರೆಸ್ಸಿಗೆ? ಏನಾದರೂ ಕಷ್ಟ ಆಗ್ತಾ ಇದೆಯಾ? ಆ ಕಡೆ ತಗೊಳ್ಳೋ ಬೇಡವೋ, ಈ ಕಡೆ ತಗೊಳ್ಳೋ ಬೇಡವೋ, ಕನ್ಫ್ಯೂಸ್ ಮೈಂಡಲ್ಲಿ ಇದ್ದೀರಾ ಏನಾದರೂ? ಮೋಸ್ಟ್ಲಿ ಅನ್ಸುತ್ತಪ್ಪ, ಇಂತಹ ವಿಚಾರದಲ್ಲೂ ಕನ್ಫ್ಯೂಸಾ?